ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಬುಧ ಹಾಗೂ ಗುರುಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಸ್ಥಿತರಾಗಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾದರೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಗುರುಗ್ರಹಗಳ ಯುತಿ ಇದ್ದಾಗ ಏನು ಫಲ ಅನ್ನೋದನ್ನ ನಾವು ತಿಳಿಯೋಣ. ಬುಧ ಹಾಗೂ ಗುರುಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು. ಹಾಗಾದರೆ ಆ ಗ್ರಹಗಳ ಕಾರಕತ್ವಗಳು ಏನು ಅನ್ನೋದನ್ನ ನಾವು ತಿಳಿಯೋಣ. ಶಿಕ್ಷಣ, ಬುದ್ಧಿ, ವ್ಯವಸಾಯ, ಹಸಿರು ಬಣ್ಣ, ಬಾಲಕ, ತ್ವಚೆ ಅಂದರೆ ಸ್ಕಿನ್, ಮಾಮ, ನೆನಪಿನ ಶಕ್ತಿ ಅಥವಾ ನೆನಪಿನ ಸಾಮರ್ಥ್ಯ, ಭಾಷಣ ಕಲೆ, ಬರೆಯುವಂತಹ ಕೆಲಸಗಳು, ಲೆಕ್ಕಿಗ, ಅಕೌಂಟೆಂಟ್, ನಪುಂಸಕತೆ, ತಂಗಿ, ಮಿತ್ರ, ಪಚ್ಚೆ, ಜ್ಯೋತಿಷ್ಯ, ಆಟದ ಮೈದಾನ, ಕನ್ಯೆ, ಉತ್ತರ ದಿಕ್ಕು ಇತ್ಯಾದಿಯಾಗಿ ಬುಧನ ಕಾರಕತ್ವಗಳಾಗುತ್ತೆ. ಇನ್ನು ನಾವು ಗುರುವಿನ ಕಾರಕತ್ವಗಳನ್ನು ತಿಳಿಯೋದಾದರೆ ಜ್ಞಾನ, ಉಪದೇಶಕ, ಸಲಹೆಗಾರ, ಪುರೋಹಿತ, ಶುಭತೆ, ಭಾಗ್ಯ, ಸಾತ್ವಿಕತೆ, ಮೂಗು, ಹಳದಿ ಬಣ್ಣ, ಚಿನ್ನ, ಪುರುಷ ಜೀವಕಾರಕ, ದಾರ್ಶನಿಕ, ಸತ್ಯ, ದಿನಸಿ ವ್ಯಾಪಾರಿ, ಉತ್ತರ ಪೂರ್ವ ದಿಕ್ಕು ಅಂದರೆ ಉತ್ತರ ಪೂರ್ವಗಳ ಮಧ್ಯದ ದಿಕ್ಕು ಅಂದರೆ ಈಶಾನ್ಯ ದಿಕ್ಕು ಅಂತ ಅರ್ಥ, ತಂಬಾಕು ವ್ಯಾಪಾರ, ಸಾಮಾಜಿಕ ಗೌರವ, ಚರ್ಮ ಹಾಗೂ ಅರಿಶಿಣ ಅಂದರೆ ಹಳದಿ ಇತ್ಯಾದಿಯಾಗಿ ಗುರುವಿನ ಕಾರಕತ್ವಗಳಾಗುತ್ತೆ. ಗುರು ಹಾಗೂ ಬುಧ ಗ್ರಹಗಳ ಯುತಿಯ ಫಲಗಳನ್ನು ನಾವು ಹೇಳುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ನಾವು ಹೇಳುವಾಗ ಆ ಯುತಿಯಲ್ಲಿರುವ ಗ್ರಹಗಳ ಜೊತೆಗೆ ಅನ್ಯ ಗ್ರಹಗಳಿದೆಯಾ ಹಾಗೂ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನ ಅವಶ್ಯವಾಗಿ ಗಮನಿಸಬೇಕು. ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ. ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಅವಸ್ಥೆ ಹಾಗೂ ಸ್ಥಾನಗಳನ್ನು ಪ್ರತ್ಯೇಕವಾಗಿ ನಾವು ಗಮನಿಸಬೇಕು. ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಗುರುವಿನ ಯುತಿ ಇದ್ದಾಗ ಜಾತಕನು ಬುದ್ಧಿವಂತನಾಗಿರಬಹುದು, ಶಿಕ್ಷಕನಾಗಿರಬಹುದು, ಉತ್ತಮ ಭಾಷಣ ಕಲೆಯನ್ನು ಹೊಂದಿರಬಹುದು. ಜಾತಕನಿಗೆ ಆತನ ಬರವಣಿಗೆ ಉತ್ತಮವಾಗಿರುತ್ತೆ. ಜಾತಕನ ನೆನಪಿನ ಶಕ್ತಿಯು ಬಹಳ ಉತ್ತಮವಾಗಿರುತ್ತೆ. ಕಾರಣ ಬುಧನು ಬುದ್ಧಿಯ, ಶಿಕ್ಷಣದ, ನೆನಪಿನ ಸಾಮರ್ಥ್ಯದ, ಭಾಷಣ ಕಲೆಯ ಮತ್ತು ಬರವಣಿಗೆಯ, ಬರೆಯುವ ಕೆಲಸದ ಕಾರಕನಾಗಿದ್ದಾನೆ. ಮತ್ತು ಗುರುವು ಸ್ವಯಂ ಪುರುಷ ಜೀವಕಾರಕ ಅಂದರೆ ಜಾತಕನ ಕಾರಕನಾಗಿದ್ದಾನೆ. ಸ್ವತಃ ಜಾತಕನನ್ನೇ ಗುರುಗ್ರಹ ಪ್ರತಿಬಿಂಬಿಸುತ್ತೆ. ಜಾತಕನು ಜ್ಞಾನಿಯೂ ಆಗಿರಬಹುದು. ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಗುರುವಿನ ಯುತಿ ಇದ್ದರೆ ಜಾತಕನ ಮಿತ್ರರು ಬುದ್ಧಿವಂತರು, ಜ್ಞಾನಿಗಳು, ಸಮಾಜದಲ್ಲಿ ಸನ್ಮಾನಿತ ಮತ್ತು ಒಂದು ಉತ್ತಮ ಸ್ಥಾನದಲ್ಲಿ ಇರ್ತಾರೆ. ಏನು ಕಾರಣ? ಬುಧನು ಮಿತ್ರನ ಕಾರಕನಾಗಿದ್ದಾನೆ ಮತ್ತು ಗುರುವು ಜ್ಞಾನದ ಕಾರಕನಾಗಿದ್ದಾನೆ ಮತ್ತು ಸಮಾಜದಲ್ಲಿ ಗೌರವದ ಕಾರಕನಾಗಿದ್ದಾನೆ ಮತ್ತು ಗುರುವು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕೊಡಿಸ್ತಾನೆ. ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಗುರುವಿನ ಯುತಿ ಇದ್ದಾಗ ಜಾತಕನ ತಂಗಿಯೂ ಸಹ ಜ್ಞಾನಿ, ಶಿಕ್ಷಕಿ ಆಗಿರಬಹುದು ಮತ್ತು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಆಕೆ ಇರ್ತಾಳೆ. ಕಾರಣ ಬುಧನು ತಂಗಿಯ ಕಾರಕನಾಗಿದ್ದಾನೆ ಮತ್ತು ಗುರುವು ಜ್ಞಾನ, ಶಿಕ್ಷಕ
ಮತ್ತು ಸಮಾಜದಲ್ಲಿ ಗೌರವದ ಕಾರಕನಾಗಿದ್ದಾನೆ ಹಾಗೂ ಸಮಾಜದಲ್ಲಿ ಗೌರವವನ್ನ ಕೊಡಿಸ್ತಾನೆ. ಗುರುವು ಸಮಾಜದಲ್ಲಿ ಒಬ್ಬ ಉತ್ತಮ ಜ್ಞಾನಿ, ಉಪದೇಶಕ, ಸಲಹೆಗಾರನನ್ನಾಗಿ ಮಾಡುತ್ತೆ. ಈ ರೀತಿಯಾಗಿ ಜಾತಕನ ತಂಗಿಯಲ್ಲಿ ಕಂಡುಬರುತ್ತೆ. ಒಂದು ವೇಳೆ ಮನೆಯಲ್ಲಿ ಕನ್ಯೆ ಇದ್ದರೆ, ಅಂದರೆ ಚಿಕ್ಕ ಮದುವೆಯಾಗದ ಕನ್ಯೆ ಇದ್ದರೆ, ಆಕೆ ಬಹಳ ಬುದ್ಧಿವಂತೆಯಾಗಿರ್ತಾಳೆ, ವಿವೇಕಶೀಲೆಯಾಗಿರ್ತಾಳೆ. ಸಮಾಜದಲ್ಲಿಯೂ ಸಹ ಪ್ರತಿಯೊಬ್ಬರೂ ಸಹ ಆಕೆಯನ್ನು ಗೌರವಿಸ್ತಾರೆ. ಕಾರಣ ಬುಧನು ಚಿಕ್ಕ ಕನ್ಯೆಯ ಕಾರಕನಾಗಿದ್ದಾನೆ ಮತ್ತು ಗುರುವು ಆಕೆಯನ್ನ ಜ್ಞಾನಿ, ವಿವೇಕಶೀಲೆಯನ್ನಾಗಿ ಮಾಡ್ತಾನೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ, ಇಲ್ಲಿ ಚಿಕ್ಕ ಕನ್ಯೆ ಅಂದರೆ ಜಾತಕನ ಮನೆಯಲ್ಲಿರುವ ಯಾವುದೇ ಚಿಕ್ಕ ಕನ್ಯೆ ಆಗಿರಬಹುದು ಅಥವಾ ಜಾತಕನ ತಂಗಿಯೂ ಆಗಿರಬಹುದು. ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಗುರುವಿನ ಯುತಿ ಇದ್ದಾಗ ಜಾತಕನ ಮಾಮನೂ ಸಹ ಒಬ್ಬ ಉತ್ತಮ ಜ್ಞಾನಿ, ತಿಳುವಳಿಕೆಯುಳ್ಳವನು, ವಿವೇಕಶೀಲನು ಆಗಿರಬಹುದು ಮತ್ತು ಉತ್ತಮ ಸ್ಥಾನದಲ್ಲಿಯೂ ಕುಳಿತಿರಬಹುದು ಮತ್ತು ಸಮಾಜದಲ್ಲಿ ಗೌರವಾನ್ವಿತನಾಗಿರಬಹುದು. ಕಾರಣ ಬುಧನು ಮಾಮನಕಾರಕನು ಸಹ ಆಗಿರ್ತಾನೆ. ಜಾತಕನಿಗೆ ಬುಧನು ಮಾಮನಕಾರಕನು ಸಹ ಆಗಿರ್ತಾನೆ ಮತ್ತು ಗುರುವು ಜ್ಞಾನ, ತಿಳುವಳಿಕೆ ಮತ್ತು ಸಮಾಜದಲ್ಲಿ ಸನ್ಮಾನ, ಗೌರವವನ್ನು ತಂದುಕೊಡ್ತಾನೆ ಮತ್ತು ವ್ಯಕ್ತಿಯನ್ನ ವಿವೇಕಶೀಲನನ್ನಾಗಿ ಮಾಡ್ತಾನೆ. ಇದಿಷ್ಟು ಬುಧ ಹಾಗೂ ಗುರುವಿನ ಯುತಿಯ ಫಲಗಳನ್ನು ಯಾವ ರೀತಿಯಾಗಿ ತಿಳಿಯಬಹುದು ಎಂಬುದರ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಮುಂದಿನ ಸಂಚಿಕೆಯಲ್ಲಿ ನಾವು ಬುಧ ಹಾಗೂ ಶುಕ್ರನ ಯುತಿಯ ಫಲಗಳನ್ನು ತಿಳಿಯೋಣ. ಶ್ರೀಕೃಷ್ಣ ಅರ್ಪಣ.